ನಮಸ್ತೆ. 9/4/2025 ಬುಧವಾರ ಶುಕ್ಲ ಪಕ್ಷ. ಇವತ್ತಿನ ವಿಶೇಷಗಳನ್ನ ನೋಡೋಣ. ಇವತ್ತು ವಾಮನ ದ್ವಾದಶಿ. ದ್ವಾದಶಿ ಆದ ಮೇಲೆ ತ್ರಯೋದಶಿ ಬರುತ್ತದೆ. ಇವತ್ತಿನ ದಿನಕ್ಕೆ ಬೇರೆ ವಿಶೇಷಗಳು ಅಂತಂದರೆ ಮಕಾ ನಕ್ಷತ್ರ, ಮಕ ಎಲ್ಲ ಒಂದೇ. ಬೆಳಗ್ಗೆ ಅಂದರೆ ಸೂರ್ಯೋದಯದಿಂದ ಅಂದರೆ ಇವತ್ತು ಸೂರ್ಯೋದಯ 6:15 ಅಲ್ಲಿಂದ 9:56:57 ಅಂದರೆ ಬೆಳಗ್ಗೆ ಅಲ್ಲಿಯವರೆಗೂ ಮಕಾ ನಕ್ಷತ್ರ. ಮಕಾ ನಕ್ಷತ್ರ ಆದ ನಂತರ ಬರೋದು ಪುಬ್ಬ ನಕ್ಷತ್ರ. ಇವತ್ತಿನ ವಿಶೇಷವಾಗಿ ಮಕಾ ನಕ್ಷತ್ರ ಇರುವವರೆಗೂ ಕಾರ್ಯನಾಶ, ಆನಂತರ ಕಾರ್ಯಲಾಭ. ಹಂಗಾಗಿ ಯಾರೇ ಆದರೂ ಹೆಚ್ಚು ಕಮ್ಮಿ 10 ಗಂಟೆವರೆಗೂ ಯಾವ ನೂತನ ಕಾರ್ಯಗಳನ್ನ ಮಾಡಬೇಡಿ. ಯಾಕೆಂತಂದರೆ ಎಲ್ಲ ಕಾರ್ಯಗಳು ತೊಂದರೆ ಅಂತ ಬರುತ್ತದೆ. ಆದ್ದರಿಂದಾಗಿ ಆ ನಂತರನೇ ನಿಮ್ಮ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು. ಎಚ್ಚರವಾಗಿರಿ. ಮಕ ಮತ್ತು ಪುಬ್ಬ ಇದು ಎರಡು ಸಿಂಹರಾಶಿಯಲ್ಲಿ ಬರುತ್ತದೆ. ಆದರೆ ಮಕಾ ನಕ್ಷತ್ರ ರಾಕ್ಷಸಗಣ, ಪುಬ್ಬ ನಕ್ಷತ್ರ ಮಾನುಷೀಯ ಗಣ ಅಂದರೆ ಮನುಷ್ಯ ಗಣ. ಈ ರೀತಿಯಾಗಿ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು ಹಂಗೆ ಅಂತ ನೋಡೋಕೆ ಹೋದರೆ, ಇವತ್ತು ಮಕರ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಚಂದ್ರಾಷ್ಟಮ ಅಂತಂದರೆ ಸುಮಾರು ಜನ ಗೊತ್ತಿರ್ತದೆ, ಆದರೂ ಯಾವತ್ತೋ ಒಂದು ನಾವು ಬಿಡಿಸಿ ಹೇಳ್ತೀವಿ. ಅವರವರ ಜನ್ಮರಾಶಿಗೆ ಚಂದ್ರನು ಇವತ್ತು ಯಾವ ರಾಶಿಯಲ್ಲಿ ಇದೆ ಅಂತ ನೋಡಬೇಕು. 8ರಲ್ಲಿದ್ದರೆ ಅದು ಅಷ್ಟಮ. ಹಂಗಾಗಿ ಚಂದ್ರನು ಅಷ್ಟಮ ರಾಶಿಗೆ ಹೋಗುತ್ತೆ. ಆದ್ದರಿಂದ ಅದನ್ನು ಚಂದ್ರಾಷ್ಟಮ ಹಂಗೆ ಅಂತಂತೀವಿ. ಈ ವಿಷಯದಲ್ಲಿ ಸ್ವಲ್ಪ ಗಮನ, ಅದರಲ್ಲೂ 10 ಗಂಟೆವರೆಗೂ ಖಂಡಿತವಾಗಿ ಮಕರ ರಾಶಿಯವರು ಗಮನ ಕೊಡಿ. ನಂತರ ನೋಡುವಂಥ ವಿಷಯಗಳು ನಾವು ಹೇಳಿದ್ದೀವಿ. 9:57ವರೆಗೂ ಅಶುಭವಾಗಿ ಅಂದರೆ ಹೆಚ್ಚು ಕಮ್ಮಿ 10 ಗಂಟೆವರೆಗೂ ಅಶುಭವಾಗಿದೆ. ಈ ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಗ್ಗೆ 6:15 9:57ವರೆಗೂ ಮಕಾ ನಕ್ಷತ್ರವೇ, ಆದರೆ ಕೊನೆಯ ಪಾದ ಅಂದರೆ 4ನೇ ಪಾದ 9:57 ಮೇಲೆ ಸಂಜೆ 4:32ವರೆಗೂ ಪುಬ್ಬ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 11:08ವರೆಗೂ ಪುಬ್ಬ ನಕ್ಷತ್ರ 2ನೇ ಪಾದ. ಆನಂತರ ಬೆಳಗಿನ ಜಾವ ಅಂದರೆ 5:45 AM ವರೆಗೂ 3ನೇ ಪಾದ. ಬೆಳಗಿನ ಜಾವ 5:45 ಮೇಲೆ ಲಾಸ್ಟ್ ಪಾದ ಪುಬ್ಬ ನಕ್ಷತ್ರ ನಡೀತದೆ. ಇದೇ ಪುಬ್ಬ ನಕ್ಷತ್ರ ನಾಳೆಯವರೆಗೆ ಇರುತ್ತದೆ. ನಾಳೆ ಮಧ್ಯಾಹ್ನ 12:24:21 ಪುಬ್ಬ ನಕ್ಷತ್ರವಿದೆ. ನಾಳೆಯ ದಿನ ಶುಭ ದಿನವಾಗಿದೆ. ವಾರವು ಗುರುವಾರ ನಾಳೆ. ಏಕೆಂತಂದರೆ ನಕ್ಷತ್ರವು ಶುಭ, ಅದೇ ಥರ ಅನುಕೂಲವಿದೆ. ಆದರೆ ಮುಹೂರ್ತ ಕಾರ್ಯಗಳು ಮಾಡೋಕ್ಕಾಗಲ್ಲ, ಬೇರೆ ಎಲ್ಲ ಕಾರ್ಯಗಳು ಮಾಡ್ಕೋಬೋದು. ಈ ರೀತಿ ನಾಳೆ ಇದೆ. ಮತ್ತು ಇವತ್ತಿನ ವಿಷಯಕ್ಕೆ ತಿರುಗ ಬರೋಣ. ಎಷ್ಟೇ ದೋಷಗಳಿದ್ದರೂ ಎಮರ್ಜೆನ್ಸಿಗೆ ಏನಾಗಬೇಕು ಅಂತಂದರೆ ಅದನ್ನು ನೋಡ್ಕೋಬೇಕು. ಬೆಳಿಗ್ಗೆ ಅಂತಂದರೆ ಒಳ್ಳೆಯ ಸಮಯವನ್ನು, ಶುಭ ಸಮಯವನ್ನು ನೋಡೋಣ. 6:15 7:45 ಇರೋದರಲ್ಲಿ 10 ಗಂಟೆವರೆಗೂ ಸರಿಯಾಗಿಲ್ಲ ಅಂತ ಹೇಳಿದ್ದೀವಿ. ಆದರೂ ಎಮರ್ಜೆನ್ಸಿಗೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಳಿ. 6:15 7:45 9:59 ಹೆಚ್ಚು ಕಮ್ಮಿ 10 ಗಂಟೆಯಿಂದ 11:58. ಹಂಗಾಗಿ 2 ಟೈಮಲ್ಲಿ ಈ ಟೈಮನ್ನು ಉಪಯೋಗಿಸ್ಕೋಬೋದು 9:59 ಮೇಲೆ. ಯಾಕೆಂದರೆ ಅಷ್ಟಕ್ಕೆ ಕೆಟ್ಟ ಸಮಯವೂ ಹೋಗ್ಬಿಡ್ತದೆ. 11:58ವರೆಗೆ ಚೆನ್ನಾಗಿದೆ. ಮತ್ತು ಮಧ್ಯಾಹ್ನ 2 ಗಂಟೆಯಿಂದ 6:44 ಸಂಜೆಯವರೆಗೂ ಶುಭವಾಗಿದೆ. ರಾತ್ರಿ 8:34 11:04 ಶುಭವಾಗಿದೆ. ರಾತ್ರಿ 1:15 ಬೆಳಗಿನ ಜಾವ 4:45 ಶುಭವಾಗಿದೆ. ಇದೆಲ್ಲ ಶುಭ ಸಮಯಗಳು. ಖಂಡಿತವಾಗಿಯೂ ಎಮರ್ಜೆನ್ಸಿಗೆ ಉಪಯೋಗ ಆಗುತ್ತದೆ. ಫಸ್ಟ್ ನಾವು ಹೇಳಿದಂತೆ ಒಂದು ಸಮಯದವರೆಗೂ ಅಂತಂದರೆ ಮಕಾ ನಕ್ಷತ್ರ ಇರುವವರೆಗೂ ಕಾರ್ಯನಾಶ ಅಂತ ಇತ್ತು. ಆಮೇಲೆ ಚೆನ್ನಾಗಿರೋದ್ರಿಂದ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಆದರೆ ಮುಹೂರ್ತ ಕಾರ್ಯಗಳನ್ನ ಪುಬ್ಬ ನಕ್ಷತ್ರದಲ್ಲಿ ಮಾಡೋದಿಲ್ಲ.
ಅದರಿಂದ ಬೇರೆ ಬೇರೆ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಅಂದರೆ 10 ಗಂಟೆ ಮೇಲೆ ನಂತರ ನೋಡುವಂಥ ವಿಷಯಗಳು 100% ಕೆಟ್ಟ ಟೈಮು ಅಂತ. ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಿರಬಾರ್ದು, ಪ್ರಾರಂಭ ಮಾಡೋಕ್ಕೋಗಬಾರ್ದು. ಅದೇ ಶುಭ ಸಮಯ ಅಂತ ಹೇಳುವ ಈ ಸಮಯಗಳಲ್ಲಿ ಮಾಡುವ ಕಾರ್ಯಗಳನ್ನು 100% ಕೆಟ್ಟ ಟೈಮಲ್ಲಿ ಕಂಟಿನ್ಯೂ ಮಾಡ್ಬೋದು. ಉದಾಹರಣೆ 7:47ರಿಂದ 9:20 ಯಮಗಂಡ ಕಾಲವಿದೆ. ಅದರಿಂದಾಗಿ ಈ 9:20ನ ಮೇಲೆ ಏನಾದರೂ ಎಮರ್ಜೆನ್ಸಿ, ಅದರಲ್ಲೂ 10 ಗಂಟೆ ಮೇಲೆ ಇಟ್ಕೊಳ್ಳಿ. ಇವತ್ತು 8:23 ಬೆಳಗ್ಗೆಯಿಂದ 9:57 ಮೃತ್ಯು ಇದೆ. ಆದ್ದರಿಂದ ಇವತ್ತು ದೋಷಗಳು ಅಧಿಕವಾಗೇ ಇದೆ. 9:57 ನಂತರ ಸ್ವಲ್ಪ ಚೆನ್ನಾಗಿರುತ್ತದೆ. 12ರಿಂದ 12:50 ದುರ್ಮುಹೂರ್ತವಿದೆ. ಆ ದುರ್ಮುಹೂರ್ತವೇ ಇನ್ನು ಮುಗಿದಿರಲ್ಲ. ಅಷ್ಟರಲ್ಲಿ 12:25ರಿಂದ 1:58ವರೆಗೂ ರಾಹುಕಾಲ. 12:50ರಿಂದ ಅಧಿಕವಾದ ದೋಷಗಳಿರುತ್ತದೆ, ಡಬಲ್ ಇರುತ್ತದೆ ಅಂತ. ಸಂಜೆ 6:46ರಿಂದ ರಾತ್ರಿ 8:32ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ರಾತ್ರಿ 11:06ರಿಂದ ರಾತ್ರಿ 1:13ವರೆಗೂ ಮೃತ್ಯು ಪಂಚಕ. ಅದೇ ಥರ ಬೆಳಗಿನ ಜಾವ 4:47ರಿಂದ 6:15ವರೆಗೂ ಅಂದರೆ ಸೂರ್ಯೋದಯದವರೆಗೂ ವಿಷಕಾಲವಿದೆ. ಆದ್ದರಿಂದಾಗಿ ನಿಮ್ಮ ಕಾರ್ಯಗಳಲ್ಲಿ ಹೆಚ್ಚಿನ ಗಮನ ಕೊಟ್ಕೊಳ್ಳಿ. ಈಗ ನಾವು ತಾರಾ ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಬೆಳಗ್ಗೆ ಹೆಚ್ಚು ಕಮ್ಮಿ 10 ಗಂಟೆವರೆಗೂ, ಅಂದರೆ ನಿಮ್ಮ ರಾಶಿಗೆ ಜನ್ಮತಾರೆ ಕಾರ್ಯವಿಘ್ನ ಜನರಲ್ ಆಗು ಸರಿಯಾಗಿಲ್ಲ. ಅದರಿಂದ 10 ಗಂಟೆ ಮೇಲೆ ಶುಭಕರವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ 10 ಅಂದರೆ 9:57ವರೆಗೂ ಪರಮ ಮಿತ್ರಧಾರೆಯಾಗಿ, ಆದರೂ ಕಾರ್ಯವಿಘ್ನ ಉಂಟು. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಗೆ 10 ಗಂಟೆ ಮೇಲೆ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 10 ಗಂಟೆ ನಂತರ ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ 10 ಗಂಟೆಯ ಮೇಲೆ ಮಿತ್ರಧಾರೆ ಇದೆ, ಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ 10 ಗಂಟೆವರೆಗೂ ಅನುಕೂಲಕರವಾಗಿದೆ, ಆದರೂ ಜನರಲ್ ಆಗಿ ಸರಿಯಿಲ್ಲ, ಗಮನ ಕೊಡಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 10 ಗಂಟೆವರೆಗೂ ಶುಭಕರವಾಗಿದೆ. ಹಂಗಾಗಿ ತಾನೇ ಬರುವಂಥದ್ದನ್ನು ಅನುಭವಿಸಬಹುದು. ಯಾವ ಕಾರ್ಯನೂ ಪ್ರಾರಂಭ ಮಾಡೋಕ್ಕೆ ಶುಭಕರವಾಗಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ 10 ಗಂಟೆ ಮೇಲೆ ಅನುಕೂಲಕರವಾಗಿ ಲಾಭವೂ ಹೆಚ್ಚಾಗುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಆರೋಗ್ಯ ಉಂಟು, ಲಾಭವೂ ಹೆಚ್ಚಾಗುತ್ತದೆ. ಇದೆಲ್ಲ 10 ಗಂಟೆವರೆಗೂ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮವಿದೆ, ಹಂಗಾಗಿ ಶುಭಕರವಾಗಿದೆ. 10 ಗಂಟೆವರೆಗೆ ಮಾತ್ರ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ 10 ಗಂಟೆವರೆಗೂ ಶುಭಕರವಾಗಿಲ್ಲ, ಜನರಲ್ ಆಗೂ ಸರಿಯಾಗಿಲ್ಲ, ಆದ್ದರಿಂದ ಗಮನ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತು ಉಂಟು, ಆದರೂ ಧನಹಾನಿಯೂ ಇದೆ, ಜನರಲ್ ಆಗೂ ಸರಿಯಾಗಿಲ್ಲ, ಆದ್ದರಿಂದ ಈ ದಿನ ನಿಮಗೆ ಉಪಯೋಗವಾಗಿಲ್ಲ, ಎಚ್ಚರ. ಮಕ ನಕ್ಷತ್ರ ಸಿಂಹರಾಶಿ 10 ಗಂಟೆಯ ಮೇಲೆ ಸಂಪತ್ತು ಉಂಟು, ಆರೋಗ್ಯವೂ ಇದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ 10 ಗಂಟೆವರೆಗೂ ಪರಮ ಮಿತ್ರಧಾರೆಯಾಗಿ ಆರೋಗ್ಯವೂ ಇದೆ. ಉತ್ತರ ನಕ್ಷತ್ರ ಸಿಂಹರಾಶಿ ದಿನಪೂರ್ತಿ ಮಿತ್ರಧಾರೆಯು ಪರಮ ಮಿತ್ರಧಾರೆಯೂ ಉಂಟು, ಆದರೂ 10 ಗಂಟೆಯ ಮೇಲೆ ಶುಭಕರವಾಗಿರೋದ್ರಿಂದ ಅದನ್ನು ಉಪಯೋಗಿಸ್ಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ದಿನಪೂರ್ತಿ ಶುಭಕರವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ 10 ಗಂಟೆಯ ಮೇಲೆ ಮಿತ್ರಧಾರೆಯು ಲಾಭವೂ ಹೆಚ್ಚಾಗುತ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ 10 ಗಂಟೆವರೆಗೂ ಅನುಕೂಲವಿದೆ, ಆದರೂ ದಿನಪೂರ್ತಿ ವ್ಯಯಗಳು ಜಾಸ್ತಿ ಆಗುತ್ತದೆ, ಗಮನ. ಚಿತ್ತಾ ನಕ್ಷತ್ರ ತುಳಾ ರಾಶಿ ಅನುಕೂಲವು ಇಷ್ಟಾರ್ಥ ಸಿದ್ಧಿಯು ಹೆಚ್ಚು ಕಮ್ಮಿ 10 ಗಂಟೆವರೆಗಿದೆ. 10 ಗಂಟೆಯ ಮೇಲೆ ಹೇಳಿಕೊಳ್ಳುವಂತೆ ಇಲ್ಲ, ಆದರೆ ತಾನೇ ಬರುವಂಥದ್ದನ್ನು ಅನುಭವಿಸಬಹುದು. ಸ್ವಾತಿ ನಕ್ಷತ್ರ ತುಳಾ ರಾಶಿ
ಖಂಡಿತವಾಗಿಯೂ 10 ಗಂಟೆ ಮೇಲೇ ಚೆನ್ನಾಗಿರೋದು. ವಿಶಾಖ ನಕ್ಷತ್ರ ತುಲಾರಾಶಿ. ಆರೋಗ್ಯ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇವತ್ತು ದಿನ ಎಲ್ಲ ಇದೆ. ಆದರೂ 10 ಗಂಟೆ ಮೇಲೆ ನೂತನ ಕಾರ್ಯಗಳನ್ನ ಮಾಡುವಂತಿಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 4ನೇ ಪಾದ. 10 ಗಂಟೆವರೆಗೂ ಎಲ್ಲವೂ ಅನುಕೂಲಕರವಾಗಿ ನಡೆಯುತ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ 10 ಗಂಟೆಯ ಮೇಲೆ ಶುಭಕರವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ 10 ಗಂಟೆವರೆಗೂ ಸಂಪತ್ತು ಉಂಟು. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಇದೆ. ಮೂಲ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆ, ಕಾರ್ಯತಡೆ. 10 ಗಂಟೆಯ ಮೇಲೆ ಎಲ್ಲ ಕಾರ್ಯಗಳಲ್ಲೂ ಜಯ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ 10 ಗಂಟೆಯವರೆಗೂ ಶುಭಕರವಾಗಿದೆ. 10 ಗಂಟೆಯ ಮೇಲೆ ತಾನೇ ಬಂದರೆ ಅದು ಒಂದು ರೀತಿಯಾಗಿ, ಆದರೂ ಬೆಳಗ್ಗೆ ಅನಾನುಕೂಲ ಇರೋದರಿಂದ ಎಚ್ಚರವಾಗಿ ನಡ್ಕೋಬೇಕು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ, ಕಾರ್ಯತಡೆ ಇದೆಲ್ಲ 10 ಗಂಟೆವರೆಗೂ. ಆನಂತರ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ 10 ಗಂಟೆಯ ಮೇಲೆ ಶುಭವಾಗಿದೆ. ಕಾರ್ಯಗಳಲ್ಲಿ ಜಯ ಉಂಟು, ಆದರೂ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ. ಶ್ರವಣ ನಕ್ಷತ್ರ ಮಕರ ರಾಶಿ 10 ಗಂಟೆಯ ಮೇಲೆ ಮಿತ್ರಧಾರೆ, ಆದರೂ ರೋಗ ವೃದ್ಧಿ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಅನುಕೂಲವಿದೆ, ರೋಗ ವೃದ್ಧಿಯೂ ಇದೆ. ಆ ರೋಗ ವೃದ್ಧಿ ಎಲ್ಲಿವರೆಗೂ ಅಂತಂದರೆ ಹೆಚ್ಚು ಕಮ್ಮಿ 10 ಗಂಟೆವರೆಗೂ. ಆದ್ದರಿಂದ ಶುಭಂತ ಹೇಳುವಂತಿಲ್ಲ. ನಂತರ ಧನಿಷ್ಠ ನಕ್ಷತ್ರ ಕುಂಭರಾಶಿ, ಅನುಕೂಲವು ಸುಖವೂ ಇದೆ 10 ಗಂಟೆಯವರೆಗೂ. ಆನಂತರ ಟೆನ್ಷನ್ ತಗೊಳ್ತೀರಾ, ಅದನ್ನು ಬಿಟ್ಟುಬಿಡಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಖಂಡಿತವಾಗಿ 10 ಗಂಟೆಯ ಮೇಲೇ ಚೆನ್ನಾಗಿರೋದು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಆರೋಗ್ಯವು ಅಭಿವೃದ್ಧಿಯೂ ಇದೆ. ಪೂರ್ವಭಾದ್ರ ನಕ್ಷತ್ರ ಮೀನರಾಶಿ, ಆರೋಗ್ಯ ಶತ್ರುನಾಶವೆಲ್ಲ ಕೂಡಿ ಬಂದಿರುವ ದಿನವಿದು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ 10 ಗಂಟೆಯ ಮೇಲೇ ಅನುಕೂಲವೆಲ್ಲ ಒಂದು ಸೇರುತ್ತದೆ. ನಂತರ ರೇವತಿ ನಕ್ಷತ್ರ ಲಾಸ್ಟ್ ಮೀನರಾಶಿ, ಸಂಪತ್ತಿದೆ, ಶತ್ರುನಾಶವಿದೆ. ಆದ್ದರಿಂದ ಎಲ್ಲವೂ ಶುಭಕರವಾಗಿದೆ 10 ಗಂಟೆಯವರೆಗೂ. 10 ಗಂಟೆಯ ಮೇಲೆ ನಿಮ್ಮ ಪ್ರಾರ್ಥನೆ ಹಿರಿಯರ ಆಶೀರ್ವಾದದ ಮೇಲೆ ನಡೆಯುತ್ತದೆ. ಇಲ್ಲವಾದರೆ ಇನ್ನೊಂದು ದಿನ ಮಾಡಿ, ಯಾವುದೇ ಕಾರ್ಯಗಳಾದರೂ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಪದೇ ಪದೇ ಇದ್ವಿ. 6:15ರಿಂದ 7:45 ಶುಭವಾಗಿದೆ. ಇವತ್ತು 9:59ರಿಂದ 11:58 ಶುಭವಾಗಿದೆ. ಆದರೂ 6:15ರಿಂದ 7:45ವರೆಗೂ ಶುಭವಾಗಿರುವಂತ ಹೇಳುವಂಥ ಈ ವಿಷಯಕ್ಕಿಂತ 9:59ನ ಮೇಲೆ ಶುಭವಾಗಿದೆ. ಮಧ್ಯಾಹ್ನ 2ರಿಂದ 6:44 PM ವರೆಗೂ ಚೆನ್ನಾಗಿದೆ. ರಾತ್ರಿ 8:34ರಿಂದ ರಾತ್ರಿ 11:04ವರೆಗೂ ಶುಭವಾಗಿದೆ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.